ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನಾನು ನನ್ನ ತಮ್ಮನ ಮದುವೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮದುವೆ ಇದೇ ತಿಂಗಳು ಜುಲೈ 2ನೇ ತಾರೀಕಲ್ಲಿತ್ತು. ಸೊ ನೋಡ್ಬೋದು, ಇದು ಅವರ ವೆಡ್ಡಿಂಗ್ ಕಾರ್ಡ್. ನಾನು ಬಿಹಾರದ ಪೂರ್ಣಿಯಾದಲ್ಲಿ ಇರೋದ್ರಿಂದ ನಾನು 1ನೇ ತಾರೀಕು ಹೋಗ್ತಾ ಇದ್ದೆ, ಯಾಕೆಂದ್ರೆ ಸ್ಕೂಲ್ ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ತುಂಬಾ ಬೇಜಾರಾಗಿತ್ತು. ನಾವಿನ್ ಫ್ಲೈಟ್ ಏರ್ತೀವೋ ಇಲ್ಲೋ ಅನ್ನೋದೇ ಡೌಟ್ ಇತ್ತು. ಹೇಗಾದ್ರೂ ಆದದ್ದಾಗ್ಲಿ ಅಂತೇಳಿ ನಾವು ಏರ್ಪೋರ್ಟ್ಗೆ ಹೋದ್ವಿ. ನೋಡ್ಬೋದು ಎಲ್ಲಾ ಕಡೆ ಅಂದ್ರೆ ಮಳೆ ಬರ್ತಾ ಇದೆ. ಸೊ ನಮ್ಮ ಮಕ್ಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಹೋಗ್ಬೇಕು. ನಾವು ಫಸ್ಟ್ ಟೈಮ್ ಅಂದ್ರೆ ತುಂಬಾ ಸತಿ ಹೋಗಿದ್ದಾರೆ, ಅವ್ರಿಗೆ ತಿಳುವಳಿಕೆ ಬಂದ ಮೇಲೆ ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ದೇ ವರ್ ಸೋ ಎಕ್ಸೈಟೆಡ್ ಟು ಗೆಟ್ ಇನ್ ಟು ದ ಏರೋಪ್ಲೇನ್. ಬಟ್ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಮೋಡ ಕವಿದ ವಾತಾವರಣ ಇದ್ರೆ ಅಥವಾ ಸಣ್ಣದಾಗಿ ಮಳೆ ಬರ್ತಾ ಇದ್ರೆ ಏರೋಪ್ಲೇನ್ ಎಲ್ಲ ಹಾರೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ ಟಿಕೆಟು. ಅದೇ ನಂಗೆ ಒಂಥರ ಟೆನ್ಷನ್ ಆಗಿತ್ತು. ಲಕ್ಕಿಲಿ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗ್ಲಿಲ್ಲ. ದೇವ್ರ ದಯೆಯಿಂದ ನಾವು ಏರ್ಪೋರ್ಟ್ಗೆ ಹೋಗೋ ಅಷ್ಟರಲ್ಲಿ ಮಳೆಯೆಲ್ಲ ನಿಂತು ಕ್ಲಿಯರ್ ಸ್ಕೈ ಬಂದಿತ್ತು. ನಂಗಂತೂ ಖುಷಿಯೋ ಖುಷಿ. ಮುಂಚೆ ನಂಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು, ಹೇಗಪ್ಪ ಮಾಡೋದು, ಹೇಗಪ್ಪ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಲಕ್ಕಿಲಿ ಮಳೆ ನಿಂತೋಯ್ತು, ಸ್ಕೈ ಕ್ಲಿಯರ್ ಆಯ್ತು. ನಮ್ಮ ಫ್ಲೈಟ್ ಕೂಡ ಹಾರೋದಕ್ಕೆ ಸ್ಟಾರ್ಟ್ ಆಯ್ತು. ನೋಡ್ಬೋದು, ಏರೋಪ್ಲೇನ್ ಅಲ್ಲಿ ಹೋಗ್ತಾ ಇದೀವಿ. ನಮ್ಮ ಇಲ್ಲಿ ಪೂರ್ಣಿಯಾದಲ್ಲೂ ಕೂಡ ಏರ್ಪೋರ್ಟ್ ಇದೆ. ಅಂದ್ರೆ ನಾವೆಲ್ಲಿರ್ತೀವಲ್ಲ ಅಲ್ಲಿಂದ ಒಂದು 10-15 ಮಿನಿಟ್ಸ್ ದೂರದಲ್ಲೇ ಇದೆ. ತುಂಬಾ ಹತ್ತಿರದ ಏರ್ಪೋರ್ಟು. ಲಾಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಆಗಿದೆ. ನರೇಂದ್ರ ಮೋದಿ ಅವ್ರು ಬಂದು ಇದನ್ನ ಓಪನಿಂಗ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಏರೋಪ್ಲೇನ್ ಅಲ್ಲಿ ಸ್ಯಾಂಡ್ವಿಚ್ ನ ಆರ್ಡರ್ ಮಾಡಿದ್ವಿ. ಸೊ ಹೈದರಾಬಾದ್ಗೆ ರೀಚ್ ಆದಾಗ ಅಲ್ಲೂ ಕೂಡ ವಾತಾವರಣ ತುಂಬಾನೇ ಜಿಟಿ ಜಿಟಿ ಮಳೆ. ಅಲ್ಲೂ ಕೂಡ ಕ್ಲಿಯರ್ ವೆದರ್ ಇರ್ಲಿಲ್ಲ. ಹೀಗಾಗಿ ನಮ್ಗೆ 5:30ಗೆ ನಾವು ಹೈದರಾಬಾದ್ಗೆ ಇನ್ನೇನು 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ಅಂತ ಕ್ಯಾಪ್ಟನ್ ಹೇಳ್ತಾ ಇದ್ರು. ಬಟ್ ಆ ವೆದರ್ ಇಂದ 3 ರೌಂಡ್ ಅಲ್ಲೇ ಹಾಕ್ತಾ ಇದ್ರು. ಅಂದ್ರೆ ನಾವು ಏರ್ ಅಲ್ಲೇ 3 ರೌಂಡ್ ಹಾಕ್ತಾ ಇದೀವಿ. ನಮ್ಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಲ್ಯಾಂಡ್ ಆಗ್ತಾ ಇಲ್ಲ ಅಂತ. ಸೊ ಲಕ್ಕಿಲಿ ವಿಜುವಾಲಿಟೀಸ್ ಅಂದ್ರೆ ಕ್ಲಿಯರ್ ಆದ ತಕ್ಷಣ ಲ್ಯಾಂಡ್ ಮಾಡಿದ್ರು. ನಾವು ಲ್ಯಾಂಡ್ ಆಗೋಷ್ಟಿಗೆ 6:30 ಆಯ್ತು. ಅಂದ್ರೆ ನಾವು ತುಂಬಾ ಹೊತ್ತು ಏರಲ್ಲೇ ಇದ್ವಿ. ತುಂಬಾ ಒಳ್ಳೆ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ನೋಡಿ ನನ್ ಖುಷಿ ನೋಡಿ, ಏರ್ಪೋರ್ಟ್ ಹೋದ ನಂತರ ಅಥವಾ ಫೈನಲಿ ನಾನು ರೀಚ್ ಆದೆ ಅನ್ನೋ ಒಂದು ಖುಷಿ ಇದೆ. ಸೊ ಇಲ್ಲಿಂದ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಅಂದ್ರೆ ಕ್ಯಾಬ್ ಅನ್ನ ಬುಕ್ ಮಾಡಿದ್ವಿ ಗುರ್ಮಿಟ್ಕಲ್ಗೆ. ಸೊ ಯಾಕೆಂದ್ರೆ ನಮ್ಮ ತಮ್ಮನ ಮದ್ವೆ ಇರೋದು ಗುರ್ಮಿಟ್ಕಲ್ ಅಲ್ಲೇ. ಸೊ ಹೊರಗಡೆ ಎಲ್ಲ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಅಂದ್ರೆ ತುಂಬಾ ಹೊತ್ತು ಏರೋಪ್ಲೇನ್ ಅಲ್ಲೇ ಇದ್ವಲ್ಲ, ಸೊ ಅವ್ರಿಗೆ ತುಂಬಾ ಸ್ವಲ್ಪ ಫ್ರೆಶ್ ಆಗ್ಲಿ ಅಂತೇಳಿ ಏರ್ಪೋರ್ಟ್ ಅಲ್ಲೇ ಆಟ ಆಡ್ತಾ ಇದಾರೆ. ಇದು ನೋಡಿ ಹೈದರಾಬಾದ್ ನ ಒಂದು ಏರ್ಪೋರ್ಟ್ ಯಾವ ರೀತಿ ಆಗಿದೆ ಅಂತೇಳಿ. ಇದು ಬತುಕಮ್ಮ ದೇವಿ ಮೂರ್ತಿ ಅಂತ ಅನ್ಕೊಳ್ತೀನಿ. ಅಲ್ಲಿನ ಒಂದು ನಾಡ ದೇವತೆ ಬತುಕಮ್ಮ. ಸೊ ಫೈನಲಿ ನಾವು ಏರ್ಪೋರ್ಟ್ ಇಂದ ಹೊರಗಡೆ ಹೋಗ್ತಾ ಇದೀವಿ. ಕ್ಯಾಬ್ ಈಗ ಬರ್ತೀವಿ ಆಗ ಬರ್ತೀವಿ ಅಂತ ಅವರು ಕೂಡ ತುಂಬಾನೇ ಕಾಡಿಸ್ಬಿಟ್ರು. ಯಾಕೆಂದ್ರೆ ಇಲ್ಲಿ ಬನ್ನಿ, ಝೋನ್ 3ಗೆ ಬನ್ನಿ, ಅರೈವಲ್ ಹತ್ರ ಬನ್ನಿ ಅಂತ, ಹಾಗ್ ಬನ್ನಿ ಹೀಗ್ ಬನ್ನಿ ಅಂತ. ಫೈನಲಿ ಅವ್ರು ಬರೋದಕ್ಕೆ 7:30 ಆಯ್ತು. ಸೊ 7:30ಗೆ ಹೈದರಾಬಾದ್ ಏರ್ಪೋರ್ಟ್ ಹೊರಗಡೆ ನೋಡಿ ಯಾವ ರೀತಿ ವೆದರ್ ಇದೆ ಅಂತ. ಸೊ ಫೈನಲಿ ಹೈದರಾಬಾದ್ ಬಿಟ್ಟು ಇನ್ನೊಂದು 3-4 ಅವರ್ಸ್ ಅಲ್ಲಿ ಮದ್ವೆ ವೆನ್ಯೂಗ್ ರೀಚ್ ಆಗ್ತೀವಿ ಅನ್ನೋ ಖುಷಿಯಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ. ಸೊ ವೆದರ್ ನೋಡಿ ಯಾವ ರೀತಿ ಆಗಿದೆ ಅಂತ. ಅವ್ನ್ ಮದ್ವೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. 7:30 ಮಕ್ಕಳನ್ನ ಬೆಳಗ್ಗೆಯಿಂದನೇ ಕರ್ಕೊಂಡು ಹೋಗ್ತಾ ಇರೋದ್ರಿಂದ, ಸೊ ನಾವು ಪರಿಗಿಯಲ್ಲಿ ಒಂದು ಹೋಟೆಲ್ ಇದೆ, ಟರ್ನಿಂಗ್ ಪಾಯಿಂಟ್ ಅಂತ. ನಮಗೂ ಗೊತ್ತಿರ್ಲಿಲ್ಲ, ಬಟ್ ಒಳಗಡೆ ಹೋದ್ಮೇಲೆ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಎಲ್ಲ. ಸೊ ಅಲ್ಲಿ ಹೋದ್ವಿ. ಸೊ ಮಕ್ಕಳಿಗೆ ಊಟ ಮಾಡ್ಸೋಣ ಅಂತೇಳಿ. ಸೊ ಮಕ್ಕಳೆಲ್ಲ ಡಿನ್ನರ್ ಮಾಡಿದ ನಂತರ, ಸೊ ಅರೌಂಡ್ 9-9:30ಗೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮತ್ತೆ 10 o'clockಗೆ ನಾವು ಪರಿಗಿಯಿಂದ ಬಿಟ್ವಿ. ಹೋಗ್ತಾ ಹೋಗ್ತಾ ನಾವು ಮದ್ವೆ ವೆನ್ಯೂಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 11-11:30 ಆಯ್ತು. ಸೊ ಲಕ್ಕಿಲಿ ಫಂಕ್ಷನ್ ಎಲ್ಲ ಮುಗ್ದಿರ್ಲಿಲ್ಲ. ನಮ್ಮಪ್ಪ ಆವಾಗ್ಲೇ ಅಲ್ಲೇ ರೆಡಿ ಆಗಿ ನಮ್ಗೆ ಲಾಡ್ಜ್ ಎಲ್ಲ ಬುಕ್ ಮಾಡಿದ್ರು. ನಮ್ಗಂತಲ್ಲ, ಎಲ್ರಿಗೂ ಮದ್ವೆಗೆ ನಮ್ ಕಡೆ ಗಂಡಿನ ಕಡೆಯವ್ರಿಗೆಲ್ಲ. ಸೊ ಲಾಡ್ಜ್ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ನಾವು ಎಲ್ಲಿ ಎಂಗೇಜ್ಮೆಂಟ್ ನಡೀತಾ ಇತ್ತಲ್ಲ ಅಲ್ಲಿಯ ಒಂದು ಎಂಗೇಜ್ಮೆಂಟ್ ನ ಲಾಸ್ಟ್ ಗೆಸ್ಟ್ ಅಂತಾನೆ ಹೇಳ್ಬೋದು. ನೋಡಿ ನಮ್ ತಮ್ಮ ಅವರ ಫಿಯೋನ್ಸಿ ಈಗ ಅಂದ್ರೆ ಇನ್ನು ಎಂಗೇಜ್ಮೆಂಟ್ ಆಗಿತ್ತು. ಸೊ ಇವ್ರು ನಮ್ ತಂಗಿ ರಶ್ಮಿ ಪಾಟೀಲ್, ಇನ್ನೊಬ್ರ ನಮ್ ಕಾಕನ್ ಮಗಳು ನಿಖಿತಾ, ನಮ್ಮಮ್ಮ ಎಲ್ರು ಮಾತಾಡ್ತಾ ಇದ್ದಾರೆ. ಸೊ ಶೀ ಇಸ್ ನಿಖಿತಾ. ಸೊ ಎಲ್ರು ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಅಂದ್ರೆ ದೊಡ್ಡರಾದ್ಮೇಲೆ. ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಸೈಮಲ್ಟೇನಿಯಸ್ಲಿ ಮದ್ವೆ ಕಾರ್ಯಗಳೆಲ್ಲ ನಡೀತಾ ಇತ್ತು. ನಮ್ಮ ಅಕ್ಕ ನೋಡಿ, ಅವ್ರ ಲೆಹೆಂಗಾ ಹಾಕೊಂಡಿರೋ ನಮ್ಮ ಅಕ್ಕ, ಇನ್ನೊಬ್ರು ಅದು ಸೀರೆ ಹಾಕೊಂಡಿರೋರು ಹುಡುಗಿ ಅಕ್ಕ, ಅವರೆಲ್ಲ ನಿಂತು ಅವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತಾ ಇದ್ರು. ಸೊ ನಾವು ಕೂಡ ನಮ್ದು ಕೂಡ ಕೆಲವೊಂದು ಕಾರ್ಯಕ್ರಮ ಇತ್ತು, ಬಟ್ ನನ್ನ ವಿಡಿಯೋ ಯಾರು ತೆಗ್ದಿಲ್ಲ. ಸೊ ಅಪ್ಲೋಡ್ ಮಾಡ್ತಾ ಇಲ್ಲ. ಪ್ರೊಫೆಷನಲ್ ವಿಡಿಯೋ ಬಂದ ತಕ್ಷಣ ಮತ್ತೊಂದ್ಸತಿ ವಿಡಿಯೋನ ಹಾಕ್ತೀನಿ. ಸೊ ನನ್ನ
ಮಕ್ಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ರಾತ್ರಿ 1 ಗಂಟೆ ಅನ್ಸುತ್ತೆ ಇದು ನೋಡಿ, ರಾತ್ರಿ 1 ಗಂಟೆ ಎಲ್ಲ ಫಂಕ್ಷನ್ ಆಗ್ತಾ ಇತ್ತು. ಇಡೀ ರಾತ್ರಿ ಫಂಕ್ಷನ್ ಅಂದ್ರೆ 3 ಗಂಟೆವರೆಗೂ ಫಂಕ್ಷನ್ ಆಗ್ತದೆ ನೋಡಿ. ಇಲ್ಲಿ ನಾವು ಅರಿಶಿನ ಹಚ್ಚೋದು, ಎಣ್ಣೆ ಹಚ್ಚೋದು ಎಲ್ಲ ನೈಟೇ ಮಾಡ್ತಾ ಇದ್ರು ನೋಡಿ, ನೀರ್ ಹಾಕೋದು ಎಲ್ಲ. ಸೊ ನಮ್ಮ ಅಕ್ಕ ತುಂಬಾ ಶ್ರದ್ಧೆಯಿಂದ ಅವೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಕ್ಕ, ಹುಡುಗಿ ದೊಡ್ಡಕ್ಕ ಅವರು. ಸೊ ಅವರೇ ಮಾಡ್ಬೇಕು ಅಂತ ಇತ್ತು. ಸೊ ಅವರೆಲ್ಲ ಮಾಡ್ತಾ ಇದ್ದಾರೆ. ನಮಗಂತೂ ತುಂಬಾನೇ ಖುಷಿ ಆಯ್ತು. ಬೆಳಿಗ್ಗೆ ನಾನು ಮುಟ್ತೀನೋ ಇಲ್ವೋ, ಹೋಗ್ತೀನೋ ಇಲ್ವೋ ಅಂತ ಅನ್ನೋದು ಡೌಟ್ ಇತ್ತು. ಲಕ್ಕಿಲಿ ಫೈನಲಿ ನಾವು ಹೋಗಿ ರೀಚ್ ಆದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೆಲ್ಲ ಯಾವ್ಯಾವ ರೀತಿ ಅಂದ್ರೆ ಮದ್ವೆ ಹೇಗಾಯ್ತು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸೊ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ನೋಡ್ಬೋದು ನೀವು. ಇವರು ನಮ್ಮಮ್ಮ, ನಮ್ಮ ತಂಗಿ, ಇನ್ನೊಬ್ಬ ತಂಗಿ, ಕಾಕನ ಮಗಳು ನಿಖಿತಾ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಇದು ನಾನು ಅಂತ ಸ್ಪೆಷಲಿ ಹೇಳ್ಬೇಕಾಗಿಲ್ಲ. ಸೊ ಐ ಹ್ಯಾವ್ ಪುಟ್ ಆನ್ ಸೋ ಮಚ್ ಆಫ್ ವೇಟ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.